ಆದರೆ ಅಧಿಕಾರವೇ ನಮ್ಮ ರಾಜಕಾರಣ ಅಂತ ಹೇಳುವಂಥ ಆ ಭಾವನೆ ಇರುವಂಥ ಕಾಂಗ್ರೆಸ್ಸಿಗರಿಗೆ ನನಗೆ ಕುರ್ಚಿ ಸಿಕ್ಕಲಿಲ್ಲ ಅಂದರೆ ಕುರ್ಚಿಯನ್ನು ಕಾಲ ಎಳೆಯುವಂಥ ಇನ್ನೊಬ್ಬನ ಕಾಲ ಎಳೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅವರಿಗೆ ಅಭಿವೃದ್ಧಿಯ ಬಗ್ಗೆ ಎಲ್ಲಿ ಕಾಳಜಿ ಇದೆ? ಅಭಿವೃದ್ಧಿ ಬಗ್ಗೆ ಕಾಳಜಿಯೇ ಇಲ್ಲ. ಈ ಬಾರಿ ಅಂತೂ ನಮ್ಮದೇ ಸ್ವಯಂಕೃತ ಅಪರಾಧದಿಂದ ರಾಜ್ಯದಲ್ಲಿ ನಾವು ಅಧಿಕಾರ ಕಳ್ಕೊಂಡಿರ್ಬೋದು. ಆದರೆ ನಾವು ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ಸು ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಿದೆ, ಅವರ ಫ್ರೀ ಬೀಸಿಗೆ ಬೇಕಾಗಿ ಎಲ್ಲ ಖಜಾನೆಯನ್ನು ಬರಿದು ಮಾಡುವಂಥ ಕೆಲಸ ಕಾರ್ಯಗಳು, ಕೊಳ್ಳೆ ಹೊಡೆಯುವಂಥ ಕೆಲಸ ಕಾರ್ಯಗಳು, ಬೆಲೆ ಏರಿಕೆ, ಇದೆಲ್ಲ ಒಂದು ರೀತಿಯಲ್ಲಿ ನಮಗೆ ಅನ್ನಿಸ್ತದೆ ಕಾಂಗ್ರೆಸ್ಸು ಇವತ್ತು ನಾವು ಒಂದು ರಾಜಕೀಯ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮರೆತು ನಾನೇನೋ ಸ್ವಂತ ಆಸ್ತಿಯಲ್ಲಿ ಏನೋ ನಾನು ಗಳಿಸಬೇಕು, ಇಟ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಬಡ್ಡಿ ಸಮೇತ ವಸೂಲು ಮಾಡಬೇಕು ಅಂತ ಹೇಳುವಂಥ ಭಾವನೆ ಇರುವಂಥದ್ದು ಬಂದಿದೆ. ಜನರೇ ಉತ್ತರ ಕೊಡಬೇಕು ಇದಕ್ಕೆ. ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಪ್ರಯತ್ನಪಟ್ಟು ಅವರ ಕಣ್ಣು ತೆರೆಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ರೈತರ ಸಮಸ್ಯೆ ತಾರಕಕ್ಕೇರಿದೆ. ಈ ಅನ್ನದಾತನಿಗೆ ಈ ಪರಿಸ್ಥಿತಿ ಮಾಡಿದವರು ಅವರು ಊಟ ಮಾಡುವಂಥ ಅನ್ನಕ್ಕೆ ಅವರು ಕಲ್ಲು ಹಾಕುವಂಥ ಪ್ರಯತ್ನಗಳನ್ನು ಮಾಡಿದರೆ ಮತ್ತು ಬಾಕಿಯವರ ಬಗ್ಗೆ ಎಲ್ಲಿ ಕಾಳಜಿ ಇರ್ತದೆ? ಹೊಂಡ ಗುಂಡಿಗಳ ಬಗ್ಗೆ ನಾವು ನೋಡಬೇಕಾಗಿಯೇ ಇಲ್ಲ. ನಾನು ಅವರಿಗೆ ಹೇಳುವಂಥದ್ದು ಇಷ್ಟೇ, ನೀವು ಏನಾದರೂ ನಿಮಗೆ ಮಾನ ಮರ್ಯಾದೆ ಅಂತ ಅದು ಇಲ್ಲ, ಆದ ಕಾರಣ ನಾನು ಅದನ್ನು ಹೇಳುವಂಥದ್ದು ಸರಿನೂ ಅಲ್ಲ. ಏನಾದರೂ ಸ್ವಲ್ಪ ನಿಮಗೆ ಏನಾದ್ರು ಗೌರವ ಅಂತ ಹೇಳುವಂಥ ಭಾವನೆಗಳಿದ್ದರೆ ದಯವಿಟ್ಟು ಇಬ್ಬರು ಕುರ್ಚಿ ಬಿಟ್ಬಿಡಿ, ಜನರ ಬಳಿಗೆ ಹೋಗಿ. ನಿಮ್ಮ ಮುಸುಡಿಗೆ ಹೆಂಗೆ ಹೊಡಿತಾರೆ ನೋಡಿ. ಈಗ ಎಲ್ಲಿಯಾದರೂ ಈಗ ಮಧ್ಯಂತರ ಚುನಾವಣೆಗಳು ಬಂದರೆ ಕಾಂಗ್ರೆಸ್ನ 80% ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಡುಗಂಟು ಕಳ್ಕೊಳ್ತಾರೆ. ಆ ದಯನೀಯ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಇದೆ. ಆದರೆ ಏನು ಮಾಡೋದು? ಎಲ್ಲರೂ ಕೂಡ ಇವತ್ತೇನಾದರೂ ಅಧಿಕಾರ ಬಿಟ್ಟುಬಿಟ್ರೆ ಮತ್ತೆ ನಾವು ಬರೋದಿಲ್ಲ ಅಂತ ಗ್ಯಾರಂಟಿ ಇರುವವರು ಅಧಿಕಾರ ಇರಬೇಕು ಅಂತ ಕೂತ್ಕೊಂಡಿದ್ದಾರೆ. ದಯವಿಟ್ಟು ನೀವು ಆ ಕುರ್ಚಿ ಬಿಟ್ಟುಬಿಡಿ. ಇಬ್ಬರು, ಸಿದ್ದರಾಮಯ್ಯನೂ ಬಿಡಿ, ಡಿ ಕೆ ಶಿವಕುಮಾರ್ ಬಿಡಿ. ಡಿ ಕೆ ಶಿವಕುಮಾರರು ಡೆಪ್ಟಿ ಸಿ ಎಮ್ ಆಗಿ ಸಿ ಎಮ್ಗಿಂತೇನು ಕಡಿಮೆ ಇಲ್ಲ. ಸಿ ಎಮ್ ಮಾಡುವಂಥ ಗುಂಪುಗಾರಿಕೆ ಅದೇ ದೊಡ್ಡದು. ಅದಕ್ಕಿಂತ ಕಲೆಕ್ಷನು ಎರಡು ಕಡೆ ನಡೀತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಪಕ್ಷದೊಳಗೆ ಕುದುರೆ ವ್ಯಾಪಾರ ನಡೀತಿದೆ ಅನ್ನೋ ಆರೋಪ. ಸರ್, ಈಗ ಒಂದು ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದೋ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ಅಥವಾ ನಾನು ಅಧಿಕಾರಕ್ಕೆ ಬರಲಿಕ್ಕೆ ಮಾಡ್ತಾ ಇದ್ರು. ಅದು ಪಕ್ಷದ ಆಂತರಿಕವಾಗಿ ನಡೀತಾ ಇರಲಿಲ್ಲ. ಇದು ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನನ್ನ ಪಕ್ಷದ MLAಗಳನ್ನೇ ಓಲೈಸುವುದಲ್ಲ, ಅವರನ್ನೇ ಆಪರೇಷನ್ ಮಾಡುವಂಥದ್ದು, ಅವರನ್ನೇ ಖರೀದಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಡೆದು ರಾಜಕಾರಣ, ಕರ್ನಾಟಕದ ರಾಜಕಾರಣ ಇಡೀ ದೇಶದಲ್ಲೇ ಹೊಲಸು ರಾಜಕಾರಣ ಅಂತ ತೋರಿಸಿಬಿಟ್ರಿ ಕಾಂಗ್ರೆಸ್ನವರು. ಸರ್, ನಾವು ಜನರ ಬಳಿ ಹೋಗ್ತಾ ಇದ್ದೇವೆ, ಮಾತಾಡ್ತೇವೆ. ನಿಮ್ಮ ಜೊತೆ ಮಾತಾಡಿದೆ. ಯಾಕೆ ನಾನು ಇಷ್ಟು ಮಾತಾಡಿದೆ? ನೀವು ಇದನ್ನು 10 ಜನರಿಗೆ ಸದಾನಂದ ಗೌಡ್ರು ಹಿಂಗೆ ಹೇಳಿದ್ರು ಅಂತ ತಿಳಿಸ್ತೀರಿ. ಇದನ್ನು ತಿಳ್ಕೊಂಡಂಥ ಜನರೇ ನೀವು ಎಲ್ಲಿವರೆಗೆ ನೋಡಿ ಇದೇ ಪರಿಸ್ಥಿತಿಯನ್ನು ಮುಂದುವರಿದ್ರೆ ಈ ಕ್ಷಿಪ್ರ ಕ್ರಾಂತಿ ತಿಂಗಳು ಆಪರೇಷನ್ ಅಂತೆಲ್ಲ ಇತ್ತಲ್ಲ, ಇನ್ನು ಜನ ಆಪರೇಷನ್ ಪ್ರಾರಂಭ ಮಾಡ್ತಾನೆ. ಜನ ಆಪರೇಷನ್ ಅಂತ ಹೇಳಿದ್ರೆ ಏನು? ಯಾವ ಮಂತ್ರಿ ಕಾಂಗ್ರೆಸ್ನ ಮಾರ್ಗಕ್ಕೆ ಇಳಿತಾನ ಅವನಿಗೆ ಕಲ್ಲು ಹೊಡಿತಾರೆ. ಅವನ ತಲೆ ಹೊಡಿದ ಚುನಾವಣೆಯಲ್ಲಿ ಸೋಲಿಸೋದಲ್ಲ, ಅವನ ತಲೆ ಹೊಡೆಯುವಂಥ ಕೆಲಸ ಮಾಡ್ತಾರೆ ಜನ. ಇದೇ ಪರಿಸ್ಥಿತಿ ಆಗಿದೆ.